ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಬ್ಲಾಗ್ಸ್. ಸೊ ಫಸ್ಟ್ ಟೈಮ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಏನಪ್ಪ ಅಂತ ಅಂದರೆ ನಾನು ಅನುಷ ಮಂಡ್ಯಕ್ಕೆ ಹೊರಟಿದ್ವಿ. ಸೊ ಇವತ್ತು ರಕ್ಷಾಬಂಧನ ಇತ್ತಲ್ವ, ಅದಕ್ಕೆ ರಾಖಿ ಕಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಬೇರೆ ರಾಖಿ ತೊಗೊಂಡಿರಲಿಲ್ಲ. ಅದಕ್ಕೆ ಮಂಡ್ಯದಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದು ಬೇಗ 10 ಗಂಟೆಗೆ ಯಾವ ಶಾಪು ಓಪನ್ ಆಗಿರಲಿಲ್ಲ. ಸೊ ಮಾರ್ಕೆಟ್ ರೋಡ್ಗೆ ಹೋದ್ವಿ. ಬರೀ ಸ್ವೀಟ್ ಅಂಗಡಿ, ಬಟ್ಟೆ ಅಂಗಡಿ ಮಾತ್ರ ಓಪನ್ ಆಗಿತ್ತು. ಒಂದು ರೌಂಡ್ ಬಂದ್ವಿ ನಾನು ಅವಳು. ಮಾರ್ಕೆಟಲ್ಲಿ ಯಾವುದೂ ಓಪನ್ನೇ ಆಗಿರಲಿಲ್ಲ ಅಂಗಡಿ. ಅವಳಂತೂ ಯಾವತ್ತೂ ನಡೆದಿರಲ್ಲ ಅನ್ಕೋತೀನಿ, ಅಷ್ಟು ನಡೆದವಳು ಅವತ್ತು. ಹಾಗೆ ಏನಪ್ಪ ಅಂತಂದರೆ ನಾನು ತುಂಬ ದಿನ ಆಯಿತು ಮಂಡ್ಯಕ್ಕೆ ಹೋಗಿ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ವಾಪಸ್ ಬಂದುಬಿಟ್ಟಿದ್ದೀನಿ. ಮಂಡ್ಯ ಸರ್ಕಲ್ಲು, ಸೊ ನಮ್ಮ ಸ್ಕೂಲೆಲ್ಲ ಸೊ ಅಲ್ಲೇ ನಿಯರ್ ಬೈ ಅಲ್ಲೇ ಇರೋದು. ಅದನ್ನೆಲ್ಲ ನೋಡಿಕೊಂಡು, ಸ್ಟೇಡಿಯಂ ನೋಡಿಕೊಂಡು, ಅವೆಲ್ಲ ಹಳೆ ಮೆಮೊರೀಸ್ ಎಲ್ಲ ನೆನಪಾಯಿತು. ಹಾಗೆ ನೋಡ್ಕೊಂಡು ಅವಳಿಗೂ ತೋರಿಸ್ಕೊಂಡಿದ್ದೆ, ನೋಡಿದೆ ನನ್ನ ಸ್ಟೇಡಿಯಮ್ಮು, ಇದೇ ಸ್ಕೂಲು, ಇಲ್ಲೆಲ್ಲ ಬರ್ತಿದ್ವಿ ಅಂತೆಲ್ಲ. ಇಂಡಿಪೆಂಡೆನ್ಸ್ ಡೇ ಬಂತು ಅಂದರೆ ಸ್ಟೇಡಿಯಮ್ಗೆ ಹೋಗ್ಬಿಡೋದು. ಸೊ ಹಂಗೂ ಹಿಂಗೂ ಒಂದು ಅಂಗಡಿ ಸಿಕ್ತು, ಓಪನ್ ಆಗಿತ್ತು. ತಗೊಂಡು ಮನೆಗೆ ಹೋದೆ. ನಮ್ಮ ದೊಡ್ಡಮ್ಮ ಬೇರೆ ದೇವರೇನೋ ಪೂಜಿಸ್ಬೇಕಿತ್ತು ಅಂತ ಇವತ್ತು. ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ಮಾಡಿಬಿಟ್ಟಿದ್ರು ಅಡುಗೆ. ವಡೆ ಮತ್ತು ಮುದ್ದೆ ಇನ್ನೂ ಮಾಡಿರಲಿಲ್ಲ. ಅಷ್ಟರಲ್ಲಿ ನಾನು ಹೋದೆ, ವಡೆ ಮಾಡ್ತಿದ್ದೆ ನಾನು. ಹಂಗೆ ಅವಳು ವಡೆ ಮಾಡ್ತಿದ್ದೆ ಅನ್ನಿಸ್ತು, ಹಂಗೆ ವೀಡಿಯೋ ಮಾಡಿದ್ಲು. ಹಂಗೆ ಮುದ್ದೆ ಮಾಡಿರಲಿಲ್ಲ ಇನ್ನವರು. ಮುದ್ದೆ ಹೋಣಿಸು ಅಂತ ಅಂದ್ಬಿಟ್ಟು ಕೊಟ್ಟಿದ್ರು. ಹಂಗೆ ಮುದ್ದೆ ಹೋಣಿಸಿ ದೇವ್ರ ಎಡೆಗೆ ಇಡಬೇಕಲ್ವ, ಮುದ್ದೆ ಹೋಣಿಸಿ ಹಂಗೆ ಕಟ್ಟಿದೆ. ಅವ್ರು ನಮ್ಮ ದೊಡ್ಡಪ್ಪ ಭಟ್ರು, ಅವ್ರದ್ದೇ ಅಡುಗೆ. ಆಲ್ಮೋಸ್ಟ್ ನಮ್ಮ ದೊಡ್ಡಮ್ಮ ಏನು ಅಷ್ಟು ಮಾಡ್ತಾರೆ. ಈ ಥರ ಏನಾದ್ರು ಮಾಡಬೇಕು ಅಂದರೆ ನಮ್ಮ ದೊಡ್ಡಪ್ಪನೇ ಮುಂದೆ. ಅವರೇ ಅಡುಗೆ ಮಾಡಿ ವಡೆಗೆಲ್ಲ ರೆಡಿ ಮಾಡಿದರು. ಅಷ್ಟರಲ್ಲಿ ನಾನು ವಡೆ ಮಾಡಿದೆ. ಅಡುಗೆ ಎಲ್ಲ ಆಯಿತು. ಅವರೇನೋ ಜೋಗಪ್ಪ ದಾಸಪ್ಪ ಬಂದು ಪೂಜೆ ಮಾಡಬೇಕಲ್ವ, ಸೊ ಅದಕ್ಕೆ ಅವರು ಪೂಜೆ ಮಾಡೋ ಜಾಗದಲ್ಲಿ ಒರೆಸಿ ರಂಗೋಲಿ ಬಿಡು ಅಂತ ಅಂದರು. ಹಂಗೆ ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಮಾಡಿದ್ರು. ಹಂಗೆ ಬಂದರು. ಆಮೇಲೆ ಪೂಜೆಗೆಲ್ಲ ಅವರು ಬಂದು ದೇವರೆಲ್ಲ ಇಟ್ಟು ರೆಡಿ ಮಾಡಿಕೊಂಡ್ರು. ಆಮೇಲೆ ಊಟಕ್ಕೆ ರೆಡಿ ಮಾಡಿ ಅಂತ ಅಂದರು. ಅದಕ್ಕೆ ಊಟಕ್ಕೆ ರೆಡಿ ಮಾಡಿದೆ. ಪೂಜೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಪೂಜೆ ಎಲ್ಲ ಆದಮೇಲೆ ಮನೆಯವ್ರು ಪೂಜೆ ಮಾಡಿ ಅಂತ ಅಂದರು. ಅವರೆಲ್ಲರೂ ಮಾಡಿದ್ರು, ನಾನು ಮಾಡಿದೆ. ಸೊ ಊಟ ಎಲ್ಲ ಮುಗಿಸಿ ರಾಖಿ ಕಟ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ರಾಖಿ ಕಟ್ಟಿದೆ ನಮ್ಮ ಅಣ್ಣಂಗೆ. ಅವನಿಗೂ ರಾಖಿ ಕಟ್ಟಿಸ್ಕೊಂಡ. ಅವನು ಇನ್ನೊಬ್ಬ ಅಣ್ಣ ಇದ್ದಾನೆ, ಇವನಿಗೆ ಇನ್ನೊಬ್ಬ ತಮ್ಮ ಇದ್ದಾನೆ ಚಂದು ಅಂತ ಅಂದ್ಬಿಟ್ಟು. ಸೊ ಅವ್ನು ಸಿಕ್ಕಲಿಲ್ಲ, ಅವ್ನ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದ. ನಾನು ಬರೋದು ಲೇಟಾಗುತ್ತೆ, ನಾನೇ ಬರ್ತೀನಿ ಬೆಂಗಳೂರಿಗೆ ಅಂತ ಅಂದ. ಅವ್ನು ಕಾಯ್ಕೊಂಡು ನಿಂತ್ಕೊಂಡ್ರೆ ಇವಳಿಗೆ ಸ್ವಲ್ಪ ಕೆಲಸ ಇತ್ತು ಅನುಷಂಗೆ. ಸೊ ಅದಕ್ಕೆ ವಾಪಸ್ ಬರಬೇಕಿತ್ತು ನಾನು. ಸರಿ ನೀನೇ ಬಾ ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಇವನೊಬ್ಬನ ಕಟ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ವಾಪಸ್ ಬಂದೆ. ಅವ್ನು ಸಿಕ್ಕಲಿಲ್ಲ ಕೊನೆಗೂ. ಅವನು ಬಸ್ ಸ್ಟಾಪ್ ಹತ್ರನಾದ್ರು ಬಾ ಅಂತಂದರೆ ಬರಲಿಲ್ಲ. ಅಣ್ಣನ ಹತ್ರ ಆಶೀರ್ವಾದ ತೊಗೊಂಡು ದೊಡ್ಡಪ್ಪಂಗೆ ಬಾಯಿ ಹೇಳಿ ಅವನೇ ಮಂಡ್ಯಕ್ಕೆ ಡ್ರಾಪ್ ಮಾಡಿದ ಬಸ್ ಸ್ಟ್ಯಾಂಡ್ಗೆ. ಅವನ ಹತ್ರನೇ ಡ್ರಾಪ್. ಅವನದು ಪಲ್ಸರ್ ಅಲ್ವಾ, ಸೊ 3 ಜನ ಹೋಗೋದು ಸ್ವಲ್ಪ ಕಷ್ಟ. ಹಾಗೆ ನಮ್ಮ ಅಣ್ಣನ ಫ್ರೆಂಡ್ ಕುಮಾರ್ ಅಂದ್ಬಿಟ್ಟು ಸಿಕ್ಕಿದ್ರು. ಅವ್ರಿಗೂ ಹಾಯ್ ಬಾಯ್ ಹೇಳಿ ಹಾಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ದ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಒಂದು ಬಸ್ಸು ಬರಲಿಲ್ಲ. ಏನು ಸಖತ್ ರಶ್ ಇತ್ತು, ಸಂಡೇ ಬೇರೆ ಅಲ್ವಾ, ಊರಿಗೆ ಹೋಗಿದ್ದವರೆಲ್ಲ ವಾಪಸ್ ಬರ್ತಿದ್ರು. ಕಾದು ಸಾಕಾಯಿತು, ಇನ್ನು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ತಿರ್ಗಾ ರಿಟರ್ನ್ ಮೈಸೂರಿಗೆ ಹೋಗಿ ಅಲ್ಲಿಂದ ನಾನ್ ಸ್ಟಾಪ್ ಗಾಡೀಲಿ ಬಂದ್ವಿ. ಸಖತ್ ಲೇಟಾಗಿ ಹೋಗಿತ್ತು ನಾವು ಬರೋಷ್ಟೊತ್ತಿಗೆ. ಎಷ್ಟು 9 ಗಂಟೆ ಹೋಗಿತ್ತು ನಾವು ಬ್ಯಾಂಗ್ಳೂರಿಗೆ ಬರೋಷ್ಟೊತ್ತಿಗೆ. ಇನ್ನು ಅವಳು ನಮ್ಮ ಮನೆ ಹತ್ರನೇ ಗಾಡಿ ಪಾರ್ಕಿಂಗ್ ಮಾಡಿದ್ಲು. ಅವಳು ನಿಂತ್ಕೊಳ್ಳೇ ಇಲ್ಲ, ಬಂದವಳು ಟೈಮ್ ಆಯ್ತು ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಗಾಡಿ ತೊಗೊಂಡು ಹೊರಟ್ಲು. ಇನ್ನು ಇವರಿಬ್ರಿಗೂ ರಾಖಿ ಕಟ್ಟಿರಲಿಲ್ಲ ನಾನು ಇನ್ನು. ಸೊ ಅವ್ರಿಗೂ ಹಂಗೆ ರಾಖಿ ಕಟ್ಟಿ ಇವತ್ತಿನ ಬ್ಲಾಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗೊತ್ತಲ್ಲ, ಸಪೋರ್ಟ್ ಮಾಡಿ.